ನಮಸ್ಕಾರ ಬಂಧುಗಳೇ, ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋದು ಒಂದು ಸಣ್ಣ ಕ್ಲಾರಿಫಿಕೇಶನ್ ಕೊಡೋದಕ್ಕೆ. ಕಾರ್ಯಾಧ್ಯಕ್ಷರು ಶ್ರೀ ಹುಚ್ಚಪ್ಪ ಬೋವಿ ನವಲ್ಗುಂದ ಅವರು ಮೊನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಅವರು ಮಾನ್ಯ ಉಗ್ರಪ್ಪನವರು ಏನು ತಪ್ಪು ಮಾಹಿತಿಗಳನ್ನು ಏನು ಕೊಟ್ಟು ಮುಖ್ಯಮಂತ್ರಿಗಳಿಗೆ ಬೋವಿ ಮತ್ತು ಬೋಯಿ ಇವರುಗಳಿಗೆ ಏನು ವ್ಯತ್ಯಾಸ ಇದೆ ಅನ್ನೋದನ್ನ ಸರಿಯಾದ ರೀತಿಯಲ್ಲಿ ಅವರು ತಿಳಿಸ್ತೇನೆ. ತಪ್ಪು ಮಾಹಿತಿಗಳನ್ನು ಕೊಟ್ಟು ಅವರು ಏನು ಸಮಿತಿ ವರದಿ ಮಾಡಿದ್ರೋ 17ರಲ್ಲಿ, ಆ ಸಮಿತಿ ವರದಿನಲ್ಲೇನೆ 4ನೇ ಕಾಲಮಲ್ಲಿ ಸರ್ಕಾರದ ಸುತ್ತೋಲೆ ಸಂಖ್ಯೆ 225ರಲ್ಲಿ ಬೋಯಿ ಇತ್ಯಾದಿ ಜಾತಿಗಳು ಕ್ರಮ ಸಂಖ್ಯೆ 93ರಲ್ಲಿ ಇವರು ಬೋಯಿ ಎಲ್ಲಾನು ಕೂಡ ಸೇರಿ ಹಿಂದುಳಿದ ವರ್ಗಕ್ಕೆ ಸೇರಿದವರು, ಇವರು ಬೋವಿ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರಲು ಅರ್ಹರಿರುವುದಿಲ್ಲ ಅಂತಂದ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಇದೇ ಉಗ್ರಪ್ಪನವರು ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದೇ ಉಗ್ರಪ್ಪನವರು ಮಾನ್ಯ ಬೋಯಿ ಸಮಾಜದ ಮುಖಂಡಗಳನ್ನೆಲ್ಲ ಕರ್ಕೊಂಡೋಗಿ ಯಾದಗಿರಿ, ಗುಲ್ಬರ್ಗ ಆ ಭಾಗದವ್ರನ್ನ ಮೊನ್ನೆ ನವಲ್ಗುಂದದಲ್ಲೂ ಕೂಡ ಪ್ರೆಸ್ ಮೀಟ್ ಮಾಡಿ ಮಾನ್ಯ ಅಧ್ಯಕ್ಷರು ಹುಚ್ಚಪ್ಪ ಬೋಯಿ ಅವರು ಒಂದು ಮಾತು ಹೇಳ್ತಾರೆ. ಅಖಿಲ ಕರ್ನಾಟಕ ಬೋವಿ ಸಮಾಜ ವಿವಿಧೋದ್ದೇಶ ಕಲ್ಯಾಣ ಸಂಘ ಇವರುಗಳು ನಾವೆಲ್ಲ ಒಂದೇ. ಬೋಯಿ ಇವರುಗಳೇನೆ ಒಡ್ಡರು ಪರಿಶಿಷ್ಟ ಜಾತಿ ಸರ್ಟಿಫಿಕೇಟ್ಗಳನ್ನ ಪಡ್ಕೊತಾ ಇದ್ರೆ ನಾವೇ ಮೂಲ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ಅಧ್ಯಕ್ಷರೇ, ಕಾರ್ಯಾಧ್ಯಕ್ಷರೇ, ನಾನು ಹೇಳ ಬಯಸ್ತೀನಿ, ನಾನು ಮೈಸೂರು ಪ್ರಾಂತ್ಯದಲ್ಲಿ 1917ರಲ್ಲಿ 17-18ರಲ್ಲಿ ಮಿಲ್ಲರ್ಸ್ ಆಯೋಗದಲ್ಲಿ ನಮ್ಮನ್ನೆಲ್ಲರನ್ನು ಮಹಾರಾಜರು ಪರಿಶಿಷ್ಟ ಜಾತಿಗೆ ಸೇರಿಸಿದ್ರು. ಇಲ್ಲಿ ಕಲ್ಲುಡಿತಾ ಇರ್ತಕ್ಕಂಥ ಬೋವಿ ಒಡ್ಡರುಗಳನ್ನ. ಬೋವಿ ಅನ್ನೋ ಪದ 1901-2ರಲ್ಲೇನೆ ಚಾಮುಂಡಿ ಬೆಟ್ಟದ ಮೇಲೆ ಒಡ್ರ ಮಂಟಪದ ಆ ಒಂದು ಮೈಸೂರು ಮಹಾರಾಜರು ಕೊಟ್ಟಂತ ವಿವರದಲ್ಲೇನೆ ಅಲ್ಲೇನೆ ಬೋವಿಗಳು ಅಂತಿತ್ತು. ಮತ್ತು ಇಲ್ಲಿ ನಮ್ಮ ತಾತ ಮುತ್ತಾತ ಅಪ್ಪ ಎಲ್ಲರನ್ನೂ ಕೂಡ ಅವರ ಹೆಸರುಗಳಿಂದ ಬೋವಿ ಅಂತ ಇದೆ. ನಿಮ್ಮ ಭಾಗಕ್ಕೆ ರಿಸರ್ವೇಶನ್ ಅನ್ನೋದನ್ನ ಕೊಟ್ಟಿದ್ದೇನೆ ಗುಲ್ಬರ್ಗ, ರಾಯಚೂರು, ಯಾದಗಿರಿಗೆ, ಮೈಸೂರು ಪ್ರಾಂತ್ಯ ಬಿಟ್ಟು ಆ ಕಡೆ ಕೊಟ್ಟಿದ್ದೆ 76ರಲ್ಲಿ ಮಾನ್ಯ ದೇವರಾಜ್ ಅರಸು ಅವರು ಬಂದ ನಂತರ. ಬೋವಿಗಳು ನಾವೇ ಒರಿಜಿನಲ್ಲು, ನಾವೇ ಪರಿಶಿಷ್ಟ ಜಾತಿಗೆ ಸೇರಿದವರು ಅಂತ ನೀವು ಹೇಳ್ತಿರಲ್ಲ. 1917ರಲ್ಲೇ ನಮಗೆ ಇಲ್ಲಿ ರಿಸರ್ವೇಶನ್ ಸಿಕ್ತು. ಮೊಟ್ಟ ಮೊದಲಿಗರು ನೀವು ಯಾರು ಈ ಭಾಗದಲ್ಲಿ ಇಲ್ಲ. ಮೇಣೆಯವರವರಾಗ್ಲಿ, ಡೋಲೋರವರಾಗ್ಲಿ, ಯಾವ ಕೆಲಸನಾರಿ, ಮೀನುಗಾರರಾಗ್ಲಿ, ಯಾರು ಬೆಸ್ತ ಬೋವಿಗಳು ಅಂತ ಹಿಂದುಳಿದ ಪ್ರವರ್ಗ 1ರಲ್ಲೇನೆ ನಿಮ್ಗೆ ಮೀಸಲಾತಿ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ನಾವೇ ಬೋವಿಗಳು, ನಾವೇ ಒರಿಜಿನಲ್ಲು, ನಾವೇ ಪರಿಶಿಷ್ಟ ಜಾತಿಗೆ ಸೇರಿದವರು, ಮಹಾರಾಜರ ಹತ್ರ 46ರಲ್ಲಿ ಇವರು ಒಡ್ಡರುಗಳೆಲ್ಲರೂ ಸೇರಿ ನೀವು ಸರ್ಟಿಫಿಕೇಟ್ ತಗೊಂಡಿದ್ರಿ ಅಂತ ನೀವು ತೋರಿಸ್ತಿರಲ್ಲ. ಆ ಸರ್ಟಿಫಿಕೇಟ್ಗಳು ಬೇರೆ. ಒಡ್ಡರು ಅನ್ನೋದಕ್ಕೇನೆ ಆವತ್ತು ಸಬ್ ಕ್ಲಾಸ್ಟ್ ಅಲ್ಲೇನೆ ಕೂಡ 17ರಲ್ಲೇನೆ ನಮ್ಮ ಮಿಲ್ಲರ್ಸ್ ಆಯೋಗದಲ್ಲೇನೆ ನಮ್ಗೆಲ್ಲ ರಿಸರ್ವೇಶನ್ ಕೊಟ್ಟಿದ್ದು. ಒಡ್ಡರು ಅನ್ನೋ ಪದಗಳು ರಫ್ ಆಗಿದೆ, ಬೋವಿಗಳು ಅಂತ ಕರ್ಕೊಳ್ಳಿ ಅಂತೇಳಿ ಅದನ್ನ ಅಧಿಕೃತವಾಗಿ ಮಹಾರಾಜರು ಮಾಡಿದ್ದನ್ನ ನೀವು ತಪ್ಪಾಗಿ ಇವತ್ತು ನಾವೇ ಒರಿಜಿನಲ್ ಅಂತ ಹೇಳ್ತಿರಲ್ಲ. ಮೈಸೂರು ಭಾಗದವರು ನಾವು ಇಲ್ಲಿ 17ರಲ್ಲೇ ರಿಸರ್ವೇಶನ್ ತಗೊಂಡಿರೋದು. ಅಖಂಡ ಕರ್ನಾಟಕಕ್ಕೆ 76ರಲ್ಲಿ ರಿಸರ್ವೇಶನ್ ಬಂದಿದ್ದು. ನೀವುಗಳೆಲ್ಲ ಆ ಭಾಗದವರು ನಾವೇ ಮೊದಲಿಗರು ಅಂತ ಹೇಳ್ತಿರಲ್ಲ, ಇದು ಯಾವ ನ್ಯಾಯ? ಇದನ್ನ ಕ್ಲಾರಿಫಿಕೇಶನ್ ಮಾಡೋದಕ್ಕೆ ಬಂದಿದ್ದೀನಿ. ಒಂದು ವೇದಿಕೆ ಸಿದ್ಧ ಮಾಡ್ಲಿ ಉಗ್ರಪ್ಪನವ್ರ ನೇತೃತ್ವದಲ್ಲಿ, ನಾವುಗಳೆಲ್ಲ ಬರ್ತೀವಿ. ನಮ್ಮಲ್ಲೂ ಕೂಡ ಒಳ್ಳೊಳ್ಳೆ ಅಧಿಕಾರಿಗಳು, ಮೇಧಾವಿಗಳು ಎಲ್ಲರೂ ಇದ್ದಾರೆ. ಯಾವ್ದು ಸರಿ ಯಾವ್ದು ಸರಿ ಇಲ್ಲ, ಯಾವ ಆಧಾರಗಳು ಏನು ದಾಖಲೆಗಳನ್ನ ನಾವು ಕೂಡ ಕೊಡ್ತೀವಿ ಅಂತ ಹೇಳ್ತಾ ತಮ್ಮಗಳಿಗೆ ಮನವರಿಕೆ ಮಾಡುತ್ತಾ ಗೌರವಪೂರ್ವಕವಾಗಿ ಕಾರ್ಯಾಧ್ಯಕ್ಷರಿಗೆ ಈ ಒಂದು ವಿಚಾರನ ತಿಳಿಸೋದಕ್ಕೋಸ್ಕರ ನಾನು ನಿಮ್ಗಳ ಮುಂದೆ ಬಂದಿದ್ದೀನಿ. ಬಂಧುಗಳೇ, ನಮಸ್ಕಾರ.